ಹೌದು ಕಣ, ತುಂಬ ಬೇಜಾರಾಗುತ್ತೆ. ಏನು ಮಾಡೋದು, ಹಣೆ ಬರ ಅಲ್ವಾ, ಅನುಭವಿಸ್ಲೇಬೇಕು. ಏಯ್ ಯಾಕೋ ಡಲ್ಲ ಊಟ, ನಿನ್ಗೇನು ಸಮಸ್ಯೆ? ಸಮಸ್ಯೆನಾ? ಊರಲ್ಲಿರೋ ಸಮಸ್ಯೆ ಎಲ್ಲ ನಮ್ಮನೇಲಿ ಹೊತ್ಕೊಂಡು ಉರಿತಾ ಇದೆ. ಯಾಕೋ ಮನೇಲಿ ಏನಾದ್ರು ಕಿರಿಕ? ಆ ವೀರವನಿತೆ ಏನು ಹೇಳಿಲ್ವಾ? ವೀರ್ ಯಾರು? ಇನ್ಯಾರೋ ನಿಮ್ಮ ಅಕ್ಕ ಭಾವನಾ. ಅಯ್ಯೋ, ಅವಳಿಗೆ ನನ್ನನ್ನು ಬೈಯೋದು ಬಿಟ್ಟು ಇನ್ನೇನಿದೆಯಪ್ಪ ಕೆಲಸ? ಅವಳೇನು ಹೇಳಿಲ್ಲ, ಹೇಳಿ ನೀನೆ. ಜಾನ್ವಿ ಜಯಂತ ಬಿಟ್ಟು ಬಂದ್ಬಿಟ್ಟಿದೆ. ಏನು ಹೇಳ್ತಾ ಇದೆಯೋ? ಅಲ್ವೋ, ಅವ್ರು ಆ ಥರ ಜಗಳ ಆಡೋದಿಲ್ವಲ್ಲೋ? ಯಾವ ಬಿಂದಿಗೆಲ್ಲಿ ಯಾವ ನೀರಿರುತ್ತೋ ಯಾರಿಗೆ ಗೊತ್ತೋ. ತಾಳಿನ ಕಿತ್ತು ಅವನ ಮುಖದ ಮೇಲೆ ಬಿಸಾಕಿ ಶಾಶ್ವತವಾಗಿ ಅವನ್ನ ಬಿಟ್ಟು ಬಂದಿದ್ದಾಳೆ. ಇವತ್ತಿಗೆ ನನ್ನ ನಿಮ್ಮ ಸಂಬಂಧ ಮುಗಿತು. ನನಗಿನ್ಮೇಲೆ ನಿಮ್ಮ ಪ್ರೀತಿ ಬೇಡ. ಕೆಂಡದ ಮೇಲಾದರೂ ಬದುಕ್ಬೋದು, ಆದರೆ ನಿಮ್ಮಂಥವ್ರ ಜೊತೆ ಪ್ರೀತಿ ಮಾಡೋಕ್ಕಾಗಲ್ಲ. ಅಲ್ಲ ಬ್ರೋ, ಜಯಂತ್ ಅವರು ಅವಳನ್ನ ಅಷ್ಟೊಂದು ಪ್ರೀತಿ ಮಾಡ್ತಾಯಿದ್ರು. ಅವ್ರ ವಿಚಾರದಲ್ಲಿ ಇವಳು ಈ ಥರ ನಿರ್ಧಾರ ತಗೊಳ್ತಾಳೆ ಅಂತ ಕನಸಲ್ಲೂ ಅಂದ್ಕೊಂಡಿರಲ್ಲ ಕಣ. ಕನಸಲ್ಲ ಕಣ, ಈ ಕಣ್ಣು ಮುಂದೆ ಆಗಿದೆಯಲ್ಲ. ಏನು ಕಾಲದ ಹೆಣ್ಮಕ್ಳು ಹಾಗೆ ಕಣ, ತುಂಬ ಮುಂದುವರೆದ ಕಣ. ಅದರಲ್ಲೂ ನಮ್ಮನೆ ಹೆಣ್ಮಕ್ಳಿದಾರಲ್ಲ, ಒಬ್ಬೊಬ್ಬರು ವೀರ ವನಿತೆಯರು. ಅಲ್ಲ ಬ್ರೋ, ಜಗಳ ಆಡಿರೋದಕ್ಕೆ ಏನಾದ್ರು ಕಾರಣ ಇರಬೇಕಲ್ಲ, ಏನಂತೆ? ಜಯಂತ್ ಇವಳನ್ನ ಮದುವೆ ಆದಾಗಿಂದ ತುಂಬ ಟಾರ್ಚರ್ ಕೊಟ್ಟಿದ್ದಾನೆ ಕಣ. ಮನೆಯೊಳಗೆ ಕೂಡ ಹಾಕಿರ್ತೀನಿ ನಾನು. CCTV ಹಾಕಿ ಅಬ್ಸರ್ವ್ ಮಾಡ್ತಾ ಇದ್ನಂತೆ. ಇವಳು ಯಾರನ್ನೂ ಮಾತಾಡ್ಸೋಗಿರ್ಲಿಲ್ವಂತೆ, ಹೊರಗಡೆನೂ ಹೋಗೋಗಿರ್ಲಿಲ್ವಂತೆ. ಹಾಗಾದರೆ ಜಯಂತು ನಾವು ಅಂದ್ಕೊಂಡಂಗಲ್ಲ, ಸೈಕೋ ಇರ್ಬೋದು ಅನಿಸ್ತಾ ಇದೆ. ಒಂಥರ ಹಾಗೆ ಕಣ. ಅದು ಅಲ್ಲದೆ ಈಗ ಅವನು ಮತ್ತು ನಮ್ಮ ವೆಂಕಿ ಇದ್ದಾನಲ್ಲ, ಅವರಿಬ್ಬರು ಚಿಕ್ಕ ವಯಸ್ಸಲ್ಲಿ ಫ್ರೆಂಡ್ಸ್ ಅಂತೆ. ಹೌದಾ? ಹಾಂ, ಅವನಿಗೆ ಕಿವಿ ಕೇಳಿಸದೇ ಇರೋ ಹಾಗೆ, ಮಾತು ಬರದೇ ಇರೋ ಹಾಗೆ ಮಾಡಿದ್ದೆ ಇವನು ಕಣ. ಅಯ್ಯೋ, ಅವನು ಇವನಿಂದ ದೂರ ಮಾಡಿದ್ದಕ್ಕೆ ವೆಂಕಿ ಅಮ್ಮನ್ನ ಇಷ್ಟು ವರ್ಷ ಕತ್ಲು ಕೋಣೆಯಲ್ಲಿ ಕೂಡಾಕಿದ್ದಾನೆ. ವೆಂಕಿ ಅಮ್ಮ ಎಲ್ಲಾದರೂ ಇರಲಿ ಕಣ, ನಮಗೂ ಅದಕ್ಕೆ ಏನೋ ಸಂಬಂಧ ಸಾಲದು ಅಂತ ವೆಂಕಿ ಅಮ್ಮ ನಮ್ಮನೆಲ್ಲ ಕರ್ಕೊಂಬಂದಿ. ಇರೋ ಸಮಸ್ಯೆ ಮಧ್ಯೆ ಇದು ಬೇರೆ. ಒಂದು ಸಿಗರೇಟ್ ಸೇದೋ ಜಾಗದಲ್ಲಿ 10 ಸಿಗರೇಟ್ ಸೇದೋ ಹಾಗಾಗಿದೆ ಕಣ. ಆಗಿದ್ದೆಲ್ಲ ಆಗೋಯ್ತು. ಅವನ ಜೊತೆ ಚೆನ್ನಾಗಿರೋ, ಎಲ್ಲದನ್ನು ಸರಿ ಮಾಡ್ಕೊ ಅಂತ ನಾನು ಬುದ್ಧಿ ಹೇಳಿದ್ರೆ ಎಲ್ಲರೂ ನನಗೆ ಹೋಗುದು ಉಪ್ಪಿನಕಾಯಿ ಹಾಕ್ತಾರೆ ಕಣ. ನಾನು ಹೇಳಿದ್ದೇನೋ ತಪ್ಪ? ಒಟ್ನಲ್ಲಿ ಎಲ್ಲದನ್ನು ನಾನು ಅನುಭವಿಸೋಗಾಗಿ. ಶಲ್ವಿ ಅಮ್ಮ ಬಂದ್ರಾ? ಆಸ್ಪತ್ರೆಯಿಂದ ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಏನು ಕತೆ? ಹ್ಞೂ ಅಕ್ಕ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಪೂಜೆ ಮಾಡಿಸ್ಕೊಬಂದು. ಒಳ್ಳೆ ಕೆಲಸ ಮಾಡಿದ್ರಿ. ಅತ್ತೆ ನೋಡಿದ್ರಾ, ನಿಮಗೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಒಬ್ಬ ಗೆಳತಿ ಸಿಕ್ಕಿದ್ರು. ಚೆಲ್ವಿ, ಡಾಕ್ಟ್ರ್ ಏನು ಹೇಳಿದ್ರು? ಏನೂ ತೊಂದರೆ ಇಲ್ಲ ತಾನೆ? ಇಲ್ಲ ಅತ್ತೆ, ಏನೂ ಸಮಸ್ಯೆ ಇಲ್ವಂತೆ. ಆದರೆ ತುಂಬ ದಿನದಿಂದ ಒಂದೇ ಕಡೆ ಇದ್ರಲ್ಲ, ಅದಕ್ಕೆ ಕೈಕಾಲಲ್ಲಿ ನರ ಎಲ್ಲ ತುಂಬ ವೀಕ್ ಆಗೈತಂತೆ. ಆಮೇಲೆ ಸಮಯಕ್ಕೆ ಸರಿಯಾಗಿ ಊಟ ಸಿಗದೇ ಇರೋದ್ರಿಂದ ಹೊಟ್ಟೆನಾಗೆ ಅದೇನೋ ಅಲ್ಸರು ಅದಾಗೈತಂತೆ. ಕೈಕಾಲ್ಗೆಲ್ಲ ಹಚ್ಚೋದಕ್ಕೆ ಆಯಿಂಟ್ಮೆಂಟ್ ಕೊಟ್ಟವ್ರೆ. ಆಯಿಂಟ್ಮೆಂಟ್ ಹಚ್ಚಿದ್ರೆ ಬೇಗ ಎಲ್ಲ ಗುಣ ಆಯ್ತದಂತೆ. ಆಮೇಲೆ ದಿನ ತಗೊಳಕ್ಕೆ ಮಾತ್ರೆ ಬರ್ಕೊಟ್ಟವ್ರೆ. ಅದನ್ನು ದಿನ ಮರೀದೆ ತಗೊಂಡ್ರೆ ಬೇಗ ಗಟ್ಮುಟ್ಟಾಯ್ತಾರಂತೆ, ಹುಷಾರಾಯ್ತಾರಂತೆ. ಸದ್ಯ ಏನೂ ದೊಡ್ಡ ಸಮಸ್ಯೆ ಇಲ್ಲ ಅಂತ ಕೇಳಿ ತುಂಬ ಖುಷಿ ಆಯಿತು. ನೋಡಿ, ಇನ್ಮೇಲೆ ನೀವಿಬ್ಬರು ನಿಮ್ಮ ಅಮ್ಮನ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ. ಅವಳನ್ನ ನಾನು ನೋಡ್ಕೊಳ್ತೀನಿ. ನನ್ನ ಗೆಳ್ತಿನ ಮೊದಲೇ ಹೇಗಿದ್ಲೋ ಹಾಗೆ ಮಾಡ್ತೀನಿ. ಹೌದು ಕಣೋ ಪಾಪ, ಇಷ್ಟು ವರ್ಷ ಆ ನರಕದಲ್ಲಿದ್ಲು, ಈಗ ಅಲ್ಲಿಂದ ಹೊರಗೆ ಬಂದಿದ್ದಾಳೆ. ಇನ್ಮೇಲೆ ಏನಿದ್ರೂ ಅವಳಿಗೆ ಸಿಕ್ಕಿರೋ ಸ್ವಾತಂತ್ರ್ಯನ ನಾವು ಸರಿಯಾಗಿ ಬಳಸ್ಕೊಳ್ಳೋ ಹಾಗೆ ಅವಳನ್ನ ನೋಡ್ಕೋಬೇಕು. ಲಕ್ಷ್ಮಿ, ಇವತ್ತು ನಾನು ನಿಮ್ಮ ಮುಂದೆ ಕೂತಿದ್ದೀನಿ ಅಂದರೆ ಅದಕ್ಕೆ ಕಾರಣ ನಿಮ್ಮ ಮಗಳೇ. ಇಲ್ಲದೆ ಹೋಗಿದ್ದಿದ್ರೆ ಇನ್ನೂ ನಾನು ಆ ಕತ್ಲೆ ಕೋಣೆನಲ್ಲೇ ಕೊಳಿತಾ ಇರ್ತಿದ್ದೆ.
ಇವತ್ತು ನನಗೊಂದು ಜೀವನ ಸಿಕ್ಕಿದೆ ಅಂದರೆ ಅದು ನಿನ್ನ ಮಗಳಿಂದನೇ ಲಕ್ಷ್ಮಿ. ನಿಮಗೆ ಯಾವತ್ತೂ ನನ್ನ ಚಿರಋಣಿ. ಯಾಕೆ ಋಣದ ಮಾತಾಡ್ತಿದ್ಯಾ? ನನ್ನ ಮಾಂಗಲ್ಯನ ಉಳಿಸಿದ್ದು ನಿನ್ನ ಗಂಡ ಅನ್ನೋದನ್ನ ಮರ್ತ್ಬಿಟ್ಟಿದ್ಯಾ? ನಿಮ್ಮ ಋಣನ ಎಷ್ಟು ಜನ್ಮ ಎತ್ತಿದ್ರೂ ತೀರ್ಸೋದಕ್ಕೆ ಕಷ್ಟ ಕಣೆ. ಅದೇನೇ ಇರಲಿ ಲಕ್ಷ್ಮಿ, ಇವತ್ತು ನನ್ನ ಮಗನ ಜೊತೆ ನನಗೆ ಬದುಕಕ್ಕೊಂದು ಅವಕಾಶ ಕೊಟ್ಟಿರೋದು ನಿನ್ನ ಮಗಳೇ ಅಲ್ವಾ? ನಾನು ನನ್ನ ಮಗನ ಎತ್ತಿದ್ದೀನಿ ಅಷ್ಟೆ. ಆದರೆ ಅವನಿಗೊಂದು ಒಳ್ಳೆ ಬದುಕು ಕೊಟ್ಟಿದ್ದು ನೀನು. ಅವನಿಗೆ ಮಾತು ಬರಲ್ಲ, ಕಿವಿ ಕೇಳಲ್ಲ ಅಂತ ಗೊತ್ತಿದ್ರು ಸ್ವಂತ ಮಗನಿಗಿಂತ ಹೆಚ್ಚಾಗಿ ನೀನು ಅವನ್ನ ಸಾಕಿದ್ಯಾ ಲಕ್ಷ್ಮಿ. ನಿನ್ನ ಎಲ್ಲ ಒಳ್ಳೆ ಗುಣಗಳನ್ನ ಅವನಿಗೆ ಧಾರೆ ಎರೆದಿದ್ದೀರ. ಈ ಋಣನ ನಾನು ಎಷ್ಟು ಜನ್ಮ ಎತ್ತು ಬಂದ್ರು ತೀರ್ಸಕ್ಕಾಗಲ್ಲ ಲಕ್ಷ್ಮಿ. ವೈದೇಹಿ, ನೀನು ಇವನನ್ನು ನನ್ನ ಮಡ್ಲಿಗೆ ಹಾಕಿಲ್ಲ ಅಂದಿದ್ದರೆ ನನಗೆ ತಾಯಿ ಅನ್ನೋ ಪಟ್ಟಾನೇ ಬರ್ತಿರ್ಲಿಲ್ಲ ಕಣೆ. ಮಕ್ಕಳಾಗಲಿಲ್ಲ ಅಂತ ಕಂಡು ದೇವ್ರಿಗೆ ಕೈ ಮುಗಿದ್ರು ಆ ದೇವರು ನಮಗೆ ಮಕ್ಕಳು ಭಾಗ್ಯನೇ ಕರುಣಿಸ್ಲಿಲ್ಲ. ಆದರೆ ನಿನ್ನ ಮಗ ನನ್ನ ಜೊತೆಗೆ ಬಂದಮೇಲೆ ನನಗೆ ತಾಯಿಯಾಗೋ ಭಾಗ್ಯ ಸಿಕ್ತು ಕಣೆ. ಅದಕ್ಕೆ ಅಲ್ವಾ ನಿನ್ನ ಮಗನ್ನ ಆ ದೇವ್ರು ಕೊಟ್ಟಿರೋ ಮಗ ಅಂತ ನಾವು ಹೇಳೋದು. ಅವನು ಯಾವತ್ತಿದ್ರೂ ಈ ಮನೆಗೆ ದೊಡ್ಡ ಮಗನೇ ಕಣೆ. ವೆಂಕಿ, ನೋಡಿದ್ಯಾ? ಇಷ್ಟು ದಿವಸ ಒಬ್ಬ ತಾಯಿ ಪ್ರೀತಿ ಮಾತ್ರ ಸಿಕ್ತಿತ್ತು, ಈಗ ಇನ್ನು ಹೆತ್ತ ತಾಯಿ ಪ್ರೀತಿನೂ ಸಿಗ್ತಾ ಇದೆ. ಇಬ್ಬಿಬ್ರು ತಾಯಂದ್ರ ಪ್ರೀತಿ ಎಲ್ರಿಗೂ ಸಿಗಲ್ಲ. ಈ ವಿಷಯದಲ್ಲಿ ನೀನು ತುಂಬ ಅದೃಷ್ಟ ಮಾಡಿದ್ದೆ. ನನ್ನ ಮಗ ಹೇಗೆ ಅಪ್ರಂಚಿನೋ ಅವನ ಗುಣಕ್ಕೆ ತಕ್ಕನಾಗಿರೋ ಅಂಥ ಸೊಸೆನ ನೀವೇ ಹುಡುಕಿದ್ದೀರಲ್ಲ ಲಕ್ಷ್ಮಿ. ಅಮ್ಮ, ಇವಳನ್ನ ಹುಡ್ಕೊಂಡು ಬಂದಿರೋದು ನಾವಲ್ಲ, ನಿಮ್ಮ ಮಗನೇ ಹುಡ್ಕೊಂಡು ಗಂಟು ಹಾಕೊಂಡು ಬಂದಿದ್ದಾನೆ. ಹೌದೇನೋ? ಹೌದು ಕಣೆ ವೈದೇಹಿ, ನಾವೇ ಹುಡುಕಿದ್ರೂ ಇಂಥ ಚಿನ್ನದಂಥ ಹುಡುಗಿ ಸಿಗ್ತಿರ್ಲಿಲ್ಲ.